ಈ ನಂಬಿಕೆಯ ಶಕ್ತಿ ಯಾಕೆ ನಂಬಿಕೆ ಇರಬೇಕು ಅಂದರೆ, ನಂಬಿಕೆಗೊಂದು ಬಹುದೊಡ್ಡ ಶಕ್ತಿ ಇದೆ. ಉಪನಿಷತ್ತುಗಳ ನಂಬಿಕೆ ಇದ್ದಾಗ ನಾವು ಮಾಡಲ್ವಾ, ಇಲ್ಲಪ್ಪ ದೊಡ್ಡವ್ರು ಹೇಳಿದ್ದಾರೆ ಮಾಡಬೇಕಿದನ್ನು, ದೊಡ್ಡವ್ರು ಹೇಳಿದ್ದಾರೆ, ದೊಡ್ಡ ಚಿಂತನೆ ಹೇಳಿದೆ ಅಂತ ನಂಬಿಕೊಂಡಾಗ ನಮಗೊಂದು ಬಲ ಬರ್ತದೆ ಅಂತ. ಒಂದು ಪುಟ್ಟ ಕಥೆ ಇದೆ, ಭಾಳ ಚೆನ್ನಾಗಿರೋ ಕಥೆ ಅದು. ಒಂದು ಸಲ ಒಬ್ಬ ದನ ಕಾಯೋ ಹುಡುಗ ಹಸು ಮೇಯಿಸ್ಕೊಂಡು ಹೋಗಿದ್ದಾನೆ, ನದಿ ತೀರಕ್ಕೆ ಹೋಗಿದ್ದಾನೆ. ಹುಲ್ಲಿದೆ, ದನ ಎಲ್ಲ ಮೇಯ್ತಾ ಇದೆ. ಇವನು ಮರ ಹತ್ತಿ ಕೂತ್ಕೊಂಡ ನೋಡ್ತಾ ಇದ್ದ. ಅಲ್ಲೊಬ್ಬ ಬ್ರಾಹ್ಮಣ ಬಂದು ನೀರಲ್ಲಿ ಮುಳುಗಿ ಹಾಕಿ ಸಂಧ್ಯಾ ವಂದನೆ ಮಾಡಿ ಮೂಗಿಡ್ಕೊಂಡೇನೋ ಜಪ ಮಾಡ್ತಾ ಇದ್ದ. ಹುಡುಗನಿಗೆ ಕುತೂಹಲ ತಡ್ಕೊಳ್ಳೋಕ್ಕಾಗಲಿಲ್ಲ. ಹೋಗಿ ಸ್ವಾಮಿ ಏನು ಮಾಡ್ತಾ ಇದ್ದೀರಿ ಅಂದ. ಅವನು ಮೊದಲೇ ಎಲ್ಲೋ ಅವಸರ. ಕೆಲವು ಸಂಧ್ಯಾ ವಂದನೆ ಮಾಡೋದು ನೋಡ್ಬೇಕು ನೀವು, ಉಳುಕಿ ಎಲ್ಲದಕ್ಕೂ ಟೈಮ್ ಇರುತ್ತೆ, ಅದೊಂದಕ್ಕೆ ಅವಸರ ಆಗುತ್ತೆ. ಯಾಕಂದ್ರೆ ಮುಖ್ಯ ಅನ್ನಿಸ್ಲಿಲ್ಲ, ಅವನು ಹಾಗೆ ಮಾಡ್ತಿದ್ದ ಅನಿಸುತ್ತೆ. ಇವನು ಹೋಗಿ ಸ್ವಾಮಿ ಅದು ಯಾಕೆ ಹಂಗೆ ಮಾಡಿ ಏನು ಮಾಡ್ತಿದ್ದೀರಿ ಅಂತ. ಮೊದಲೇ ಅವ್ನು ಟೈಮ್ ಇಲ್ಲ. ಇವನೊಬ್ಬ ಬಂದ ಕೀಟಿ ಪ್ರಶ್ನೆ ಕೇಳೋದಕ್ಕೆ ಅಂತ ಹೋಗೇ ನೀನು, ನಿನಗೇನು ತಿಳಿತದೆ ಹೋಗೋ ಅಂದ. ಮತ್ತು ಹುಡುಗ ಬಂದ, ಅದು ಮೂಗಿಡ್ಕೊಂಡು ಯಾಕೆ ಕೂತಿದ್ದೀರಿ ಸ್ವಾಮಿ ಅಂತ ಕೇಳ್ದ. ಇವನು ಕಳಿಸ್ಬೇಕಾಗಿತ್ತಲ್ಲ, ನಿನಗೇನು ತಿಳಿತದೆ ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದು, ಮೂಗು ಹಿಡ್ಕೋಬೇಕು, ಉಸಿಲು ಬಿಗಿ ಹಿಡಿಬೇಕು, ಮನಸ್ಸು ಏಕಾಗ್ರ ಆಗ್ತದೆ, ಅಂದರೆ ದೇವರ ದರ್ಶನ ಆಗ್ತದೆ ಅಂತ ಹೇಳಿಬಿಟ್ಟ ಇವನು. ಸರಿ, ಅವಾಗ ಅನಿಸಿದ್ದು ಹೇಳಿಬಿಟ್ಟ, ಮೂಗು ಹಿಡ್ಕೊಂಡು ಉಸಿಲು ಬಿಗಿ ಹಿಡ್ಕೊಂಡಾಗ ಭಗವಂತನ ದರ್ಶನ ಆಗ್ತದೆ ಅಂತ ಹೇಳಿಬಿಟ್ಟ. ಇವನು ಹೌದಾ ಅಂದ. ಬ್ರಾಹ್ಮಣ ಹೋದ್ಮೇಲೆ ಹುಡುಗ ತಾನು ಕೂತ್ಕೊಂಡ, ಗಟ್ಟಿಯಾಗಿ ಕೂತ್ಕೊಂಡು ಮೂಗು ಹಿಡ್ಕೊಂಡು ಬಿಟ್ಟ. ಅವನಿಗೆ ಉಸಿರು ಬಿಡಬೇಕು ಅಂತ ಗೊತ್ತಿಲ್ಲ. ಅವನೇನು ಹೇಳಿದ್ದ, ಉಸಿರು ಬಿಗಿ ಹಿಡಿದ್ರೆ ಮನಸ್ಸು ಏಕಾಗ್ರ ಆಗಿ ಭಗವಂತನ ದರ್ಶನ ಆಗ್ತದೆ ಅಂತಿದ್ದ. ಈ ಹುಡುಗ ಪೂರ್ತಿ ನಂಬ್ಕೊಂಡ್ಬಿಟ್ಟಿದ್ದಾನೆ, ಹೇಳೋದನ್ನು ಅವನು ದೊಡ್ಡವ್ರು ಹೇಳ್ತಾರಲ್ಲ. ಮೂಗು ಗಟ್ಟಿ ಹಿಡ್ಕೊಂಬಿಟ್ಟ, ಉಸಿರೇ ಬಿಡ್ತಾ ಇಲ್ಲ. ಉಸಿರು ಗಟ್ಟಿ ಒದ್ದಾಡೋಂಗಾಯ್ತು, ಆದರೆ ಬಿಡೋಲ್ಲ ಇವನು. ಇವನ ಮುಗ್ಧತೆ ಮತ್ತು ನಂಬಿಕೆ ನೋಡಿಕೊಂಡು ಭಗವಂತ ಬಂದಂತೆ. ಬಿಡೋ ಮಾರಾಯ, ಮೂಗು ಬಿಡಪ್ಪ ನೀನು ಅಂದಂತೆ. ಇವನು ಮೂಗು ಬಿಟ್ಟ. ನೀ ಯಾರು ಅಂತ ಕೇಳ್ದ. ನಾನೇ ದೇವರಪ್ಪ, ಕೃಷ್ಣ ನಾನು ಅಂತ ಹೇಳಿದಂತೆ. ಹೌದಾ, ನನಗೆ ಹೆಂಗೆ ಖಾತ್ರಿ ಆಗೋದು ನೀನೇ ಕೃಷ್ಣ ಅಂತ. ಒಂದು ನಿಮಿಷ ಇರು, ಆ ಬ್ರಾಹ್ಮಣ ದಿನ ನೋಡಿರ್ತಾನೆ ನಿನ್ನ, ಅವನು ಜನ್ಮದಲ್ಲಿ ನೋಡಿಲ್ಲ, ಆಮೇಲೆ ಬೇರೆ ಅವನು ಕರ್ಕೊಂಬರ್ತೀನಿ, ಅದಕ್ಕೆ ಇಲ್ಲೇ ಇರ್ಬೇಕು ನೀನು ಅಂಥೇಳಿ ಒಂದು ಹಗ್ಗ ತೊಗೊಂಡು ಕಟ್ಟಿದ್ದಂತೆ ಮರಕ್ಕೆ ಕೃಷ್ಣನ. ಕೃಷ್ಣ ಭಕ್ತ ಪರಾಧಿಯನ, ಸಿಕ್ಕಾಕೊಂಡ್ಬಿಡ್ತಾನೆ ಎಲ್ಲಾದರೂ. ಅವನು ಹಗ್ಗಕ್ಕೆ ಕಟ್ಟಿದ್ದಂತೆ, ಕಟ್ಟಿಬಿಟ್ಟು ಇಲ್ಲೇ ಇರ್ಬೇಕಾ ನೀನು, ಕರ್ಕೊಂಬರ್ತೀನಿ ಅವನ್ನ ಅಂತ. ಓಡೋಗಿ ಬ್ರಾಹ್ಮಣ ಕರ್ಕೊಂಬನಂತೆ. ನೀವು ಮೂಗು ಹಿಡ್ಕೊಂಡಾಗ ದೇವ್ರು ಬರ್ತಾನೆ ಅಂದ್ರಲ್ಲ, ಇವನೇನಾ ಅಂತ ಕೇಳಿದಂತೆ. ಅವನು ಏನೂ ಕಾಣಿಸ್ತಿಲ್ಲ. ಅವನು ಬರೀ ಹುಟ್ಟಿನಿಂದ ಅಷ್ಟೇ ಬ್ರಾಹ್ಮಣ, ಕರ್ಮದಿಂದ ಅಲ್ಲ. ಅವನು ಏನೇನೋ ಗೊತ್ತಿಲ್ಲ. ಎಲ್ಲಿ ಅಂತ ಕೇಳಿದ, ಅವ್ನು ಕಾಣಿಸೋದೇ ಇಲ್ಲ. ಆ ಮರಕ್ಕೆ ಕಟ್ಟಿ ಹಾಕಿದ್ದಾನಲ್ಲ ಸ್ವಾಮಿ ನೋಡಿ ಅಂದಂತೆ. ಇವನು ಮತ್ತೆ ಅಲ್ಲಿ ಕಿರಿಕಿರಿ ಇವನು ಹೇಳ್ಕೊತ ಕೊಡೋದು, ಹೌದು ಅವನೇ ಅಂತ ಹೋಗ್ಬಿಟ್ನಂತೆ. ಅವನು ಕಾಣಿಸಿಲ್ಲ. ಈ ಹುಡುಗ ಹೋಗಿ ಹಗ್ಗ ಬಿಚ್ಚಿದ. ಬಂದಿಯಲ್ಲ ಅಂತೂ, ನನಗೆ ಗೊತ್ತಿತ್ತು ಬರ್ತಿ ಅಂತ. ಅವ್ರು ದೊಡ್ಡವ್ರು ಹೇಳಿರಲಿಲ್ವಾ, ಉಸಿಲು ಬಿಗಿ ಹಿಡಿದ್ರೆ ಬರ್ತಾನೆ ಅಂಥೇಳಿ. ಬಂದಿಯಲ್ಲ, ಕರೆಕ್ಟ್ ಆಯಿತು ಅಂದಂತೆ. ಯಾಕೆ ಕರೆದೆ ನನ್ನ, ಏನು ಬೇಕು ನಿನಗೆ ಅಂತ ಭಗವಂತ ಕೇಳಿದ. ಭಗವಂತನಿಗೂ ಆಶ್ಚರ್ಯ ಆಗಿರ್ಬೇಕು. ಸಾಮಾನ್ಯ ಭಕ್ತರು ಕರೆದ್ರೆ ಡಿಮ್ಯಾಂಡ್ ಲಿಸ್ಟ್ ಇದ್ದೇ ಇರುತ್ತೆ. ಅವನಿಗೆ ನನಗೇನು ಬೇಕಿಲ್ಲ, ನನಗೇನು ಬೇಕು, ಮೂಗು ಹಿಡಿದ್ರೆ ಬರ್ತಾನೆ ಅಂದರೆ ಬಂದಿದೆಯಾ ನೀನು. ಆದರೆ ಒಂದು, ನೀ ಬರೋದೇ ಆದರೆ ನನಗೊಬ್ಬನೇ ಬೇಜಾರಾಗುತ್ತೆ. ಅವು ಮಾತಾಡಲ್ಲ, ಹಸುಗಳ ಜೊತೆಗೆ ಓಡಾಡ್ತಾ ಇರ್ತಾವೆ ಅವು. ನನಗೆ ಬೇಜಾರಾದಾಗ ಮೂಗು ಹಿಡ್ಕೊಂಡ್ಬಿಡ್ತೀನಿ, ಬಂದುಬಿಡ್ತೀಯಾ, ಆಟ ಆಡೋಣ ಇಬ್ಬರು ಸೇರಿ ಅನ್ನಂತೆ. ಬರ್ತೇನಪ್ಪ ಅಂದ. ಆ ಹುಡುಗನ ಹುಡುಗಾಟ ಆಗಿ ಹೋಯ್ತದು. ಪ್ರತಿ ಸಲ ಅವನು ಬೇಜಾರಾದಾಗ ಮೂಗು ಹಿಡ್ಕೊಂಡು ಒತ್ತು ಹಿಡ್ಕೊಳ್ಳೋನು, ಕೃಷ್ಣ ಬರಬೇಕು, ಅವನ ಜೊತೆಗೆ ಆಟ ಆಡೋದು ನಡೀತು. ಎಷ್ಟೋ ವರ್ಷ ಹೋಯ್ತಂತೆ, 10 ವರ್ಷ ಹೋಗಿರ್ಬೇಕು. ಹುಡುಗ ದೊಡ್ಡವನಾದ, ತರುಣ ಆದ. ಒಂದು ದಿವಸ ಹೋಗಿ ಆ ಬ್ರಾಹ್ಮಣನ ಕಾಲು ಹಿಡ್ಕೊಂಡು ಹೇಳಿದಂತೆ, ಬಹಳ ದೊಡ್ಡವರು ಸ್ವಾಮಿ ನೀವು, ನಿಮ್ಮಿಂದಾಗಿ ನನಗೆ ದಿನಾಲೂ ಕೃಷ್ಣನ ದರ್ಶನ ಆಗ್ತದೆ ಅಂತ. ಅವನದ ಮಾರಾಯ, ನಿಜವಾಗ್ಲೂ ಆಗ್ತದ, ದಿನ ಆಟ ಆಡ್ತೀನಿ ಸ್ವಾಮಿ, ಮೂಗು ಉಸಿರು ಹಿಡ್ಕೊಂಡು ತಕ್ಷಣ ಬಂದುಬಿಡ್ತಾನೋ, ನೀವು ಹೇಳಿದ್ರಲ್ಲ ಬಂದುಬಿಡ್ತಾನೆ ಅಂತ. ಅವಾಗ ನಾನು ಬೇಕಾದಷ್ಟು ಮೂಗು ಹಿಡ್ಕೊಂಡೆ, ಮೂಗು ಉದ್ದ ಆಯ್ತೇವೆ ನಾ, ದೇವ್ರು ಕಾಣಿಸ್ತಿಲ್ಲ, ನನಗೊಂದು ಸಲ ತೋರಿಸ್ಬಿಡಪ್ಪ ನಿಮ್ಮ ಕೃಷ್ಣನ ಅನ್ನಂತೆ. ಬನ್ನಿ ತೋರಿಸ್ತೀನಿ, ಬನ್ನಿ ಅನ್ನಂತೆ. ನದಿ ತೀರ ಕರ್ಕೊಂಡೋದ, ಗಟ್ಟಿ ಉಸಿರು ಹಿಡ್ಕೊಂಡಾಗ ಬಂದ್ಬಿಡು ದೇವರೇ ಅಂತ. ದೇವ್ರು ಬಂದುಬಿಟ್ಟ. ದೇವ್ರು ಹೇಳಿದಂತೆ, ಪಾಪ ಅವ್ನು ಕಾಣಿಸಿಲ್ಲ ಅಂತಲ್ಲ ನೀನು, 2 ದಿವಸ ಮೂಗು ಹಿಡ್ಕೊಂಡು ಕೂತಿದ್ದಾರೆ ಅವರು, ಸಿಕ್ಕಿಲ್ಲಂತೆ, ಒಂದು ಸಲ ತೋರಿಸ್ಬಿಡು, ನೀನು ದರ್ಶನ ಮಾಡೋರಿಗೆ ಅನ್ನಂತೆ. ಅವ ಕೃಷ್ಣ ಹೇಳಿದಂತೆ, ಹಾಗೆಲ್ಲ ಆಗೋಲ್ಲ, ಅದು ದರ್ಶನ ಮಾಡೋಕ್ಕಾಗಲ್ಲ ಅದು. ಯಾಕಂದರೆ ನಿನಗಿರೋ ನಂಬಿಕೆ ಒಂದು ಅಂಶ ಕೂಡ ಅವನಿಗಿಲ್ಲ. ಮೂಗು ಹಿಡ್ಕೊಂಡ್ರೆ ನಾನು ಬರ್ತೀನಿ ಅನ್ನುವಂಥ ನಂಬಿಕೆ ಒಂದು ಚೂರು ಇಲ್ಲ ಅವನಿಗೆ. ಅದಕ್ಕೆ ಅವನು ಹೇಳು, ನಾನು ಒಲಿಯೋದು ಭಕ್ತಿಗೆ, ನಂಬಿಕೆಗೆ ಮಾತ್ರ ಒಲಿಯುವಂಥವನು. ಅಪನಂಬಿಕೆ ಇದ್ದಲ್ಲಿ ನಾನು ಬರೋ ಕಾರಣ ಇಲ್ಲ. ಆದ್ದರಿಂದ ಅವನು ಹೇಳು, ಈ ಜನ್ಮದಲ್ಲಂತೂ ಆಗಲಿಲ್ಲ, ಮುಂದಿನ ಜನ್ಮದಲ್ಲಾದರೂ ಶುದ್ಧ ಮನಸ್ಸಿನಿಂದ ನಂಬಿಕೆ ಇಟ್ಟುಕೊಂಡು ಆ ಧ್ಯಾನ ಮಾಡಿದಾಗ ಅವನ ದರ್ಶನ ಆದೀತು ಅಂತ ಹೇಳಿದಂತೆ. ಆದ್ದರಿಂದ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ.